ನಮ್ಮ ಮನೇಲಿ ಪ್ರತಿ ವರ್ಷವೂ ಈ ರೆಸಿಪಿನ ಮಾಡಿರ್ತೀನಿ. ನಾ ಮಾಡಲಿಲ್ಲನೂ ನಮ್ಮ ಮನೆಯವ್ರು ಮಾಡಿಸಿರ್ತಾರೆ. ಯಾಕಂದ್ರೆ ನಮ್ಮ ಮನೇಲಿ ಪ್ರತಿಯೊಬ್ಬರಿಗೂ ಇದು ತುಂಬ ಇಷ್ಟವಾದ ರೆಸಿಪಿ. ಇದಕ್ಕೆ ನೀವು ನೆಲ್ಲಿಕಾಯಿ ಅಥವಾ ಆಮ್ಲ, ಗೊಜ್ಜು, ತೊಕ್ಕು, ಚಟ್ನಿ ಅಥವಾ ಪಿಕ್ಕಲ್ ಅಂತ ಕರಿಬಹುದು. ನಾನಿಲ್ಲಿ ನೆಲ್ಲಿಕಾಯಿನ ಉಪ್ಪಲ್ಲಿ ಹಾಕಿಬಿಟ್ಟು 1 ವಾರ ತನಕ ಇಟ್ಟಿದ್ದೆ. ಅದನ್ನು ಬೀಜ ತೆಗೆದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಮೆಂತ್ಯಕಾಳು, ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ನಿಮಗೆ ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು. ಸ್ವಲ್ಪ ಹಿಂಗು, ಹಾಗೆ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, ಇಲ್ಲ ಸೀದೋಗ್ಬಿಡ್ತದೆ. ಆಮೇಲೆ ನೆಲ್ಲಿಕಾಯಿನ ಹಾಕ್ಕೊಳ್ಳಿ, ಬೆಲ್ಲನ ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತದೆ ಇದು. ಸ್ವಲ್ಪ ಟ್ಯಾಂಗಿ, ಖಾರ ಖಾರ ಆಗಿಬಿಟ್ಟು, ಸ್ವೀಟ್ ಆಗಿಬಿಟ್ಟು ತುಂಬ ಚೆನ್ನಾಗಿ ಬರ್ತದೆ. ಅನ್ನದೊಟ್ಟಿಗೆ, ಚಪಾತಿ ಒಟ್ಟಿಗೆ, ಪ್ರತಿಯೊಂದಕ್ಕೂ ತುಂಬ ಪರ್ಫೆಕ್ಟಾಗಿ ಬಂದಿರುತ್ತೆ ಇದು. ಇದನ್ನು ನೀವು 3 ತಿಂಗಳ ತನಕ ಹೊರಗಡೆ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಹಾಗೆ ಫ್ರೀಝರಲ್ಲಿ 6 ತಿಂಗಳಿಂದ 1 ವರ್ಷ ತನಕ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ನೋಡಿ, ಇದನ್ನ ಪರ್ಫೆಕ್ಟಾಗಿ ಆಗಿದೆ, ಎಷ್ಟು ಚೆನ್ನಾಗಾಗಿದೆ. ಇದನ್ನ ಒಂದ್ಸಲ ಟ್ರೈ ಮಾಡಿ.